ಶ್ರೀ ವೆಂಕಟೇಶ್ವರ ಸ್ವಾಮಿ ಪೂಜೆ ಹೇಗೆ ಮಾಡಬೇಕು ಎಂದು ಸಂಪೂರ್ಣ ಮಾರ್ಗದರ್ಶಿ ಇಲ್ಲಿದೆ. ಮೊದಲು ಪೂಜಾ ವಿಧಿ ಮತ್ತು ವರ ಪ್ರಾಪ್ತಿಯ ಮಾರ್ಗಗಳು. ಪೂಜೆಯು ಕೇವಲ ಬಾಹ್ಯ ಆಚರಣೆಯಲ್ಲ, ಅದು ಮನಸ್ಸಿನ ಶುದ್ಧೀಕರಣ ಮತ್ತು ದೇವರಿಗೆ ಸಂಪೂರ್ಣ ಶರಣಾಗತಿಯ ಪ್ರತೀಕವಾಗಿದೆ. ಶುದ್ಧೀಕರಣ ಅನುಸರಿಸಬೇಕಾದ ಕ್ರಮ. ಪೂಜೆಗೂ ಮೊದಲು ಶಾರೀರಿಕ ಸ್ನಾನ ಮತ್ತು ಮಾನಸಿಕ ಶುದ್ಧಿ ಅತ್ಯಗತ್ಯ. ಯಾವುದೇ ಕೆಟ್ಟ ಆಲೋಚನೆ ಇಲ್ಲದಿರುವುದು ಮುಖ್ಯ. ವರದ ಮಹತ್ವ. ದೇವರ ಸಾಮೀಪ್ಯ ಮತ್ತು ಪೂಜೆಗೆ ಏಕಾಗ್ರತೆ ಪ್ರಾಪ್ತಿಯಾಗುತ್ತದೆ. 2. ತುಳಸಿ ಅರ್ಪಣೆ ಮಾಡಬೇಕಾದರೆ ಅನುಸರಿಸಬೇಕಾದ ಕ್ರಮ. ಯಾವುದೇ ಇತರ ಹೂವಿಗಿಂತ ತುಳಸಿ ದಳವನ್ನು ಅರ್ಪಿಸಿ. ತುಳಸಿಯನ್ನು ವಿಷ್ಣು ರೂಪವಾದ ಶ್ರೀ ವೆಂಕಟೇಶ್ವರ ಸ್ವಾಮಿಯು ಅತ್ಯಂತ ಪ್ರೀತಿಸುತ್ತಾರೆ. ವರದ ಮಹತ್ವ. ದುಃಖ ನಿವಾರಣೆ, ಸಂಪತ್ತು ಮತ್ತು ಸಮೃದ್ಧಿ ಬರುತ್ತದೆ. 3. ತಿರುನಾಮ ಧಾರಣೆ ಅನುಸರಿಸಬೇಕಾದ ಕ್ರಮ. ಸಾಧ್ಯವಾದರೆ ಹಣೆಯ ಮೇಲೆ ವಿಷ್ಣು ಮುದ್ರೆಯಾದ ನಾಮ ಅಥವಾ ತಿಲಕವನ್ನು ಧರಿಸಿ ಪೂಜೆ ಮಾಡಿ. ಇದರ ವರದ ಮಹತ್ವ. ಶುಭಫಲ ಪ್ರಾಪ್ತಿ ಮತ್ತು ದೇಹಕ್ಕೆ ಪಾವಿತ್ರತೆ. 4. ಮಂತ್ರ ಜಪ ಮಾಡಬೇಕಾದರೆ ಅನುಸರಿಸಬೇಕಾದ ಕ್ರಮ. 108 ಬಾರಿ ಓಂ ನಮೋ ವೆಂಕಟೇಶಾಯ ಅಥವಾ ವಿಷ್ಣು ಸಹಸ್ರನಾಮವನ್ನು ಪಠಿಸಿ. ಭಕ್ತಿಯಿಂದ ಜಪಿಸಿದ ಪ್ರತಿ ನಾಮವು ವರ ನೀಡುತ್ತದೆ. ವರದ ಮಹತ್ವ. ಮನಸ್ಸಿನ ಶಾಂತಿ ಮತ್ತು ಧೈರ್ಯ ಮತ್ತು ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. 5. ನೈವೇದ್ಯ ಮಾಡಬೇಕಾದರೆ ಅನುಸರಿಸಬೇಕಾದ ಕ್ರಮ. ಸಿಹಿಯಾದ ಪಾಯಸ, ಸಕ್ಕರೆ ಪೊಂಗಲ್ ಅಥವಾ ಲಡ್ಡು ಅರ್ಪಿಸಿ. ಶ್ರೀ ವೆಂಕಟೇಶನನ್ನು ಸಿಹಿ ಪ್ರಿಯ. ವರದ ಮಹತ್ವ. ಉತ್ತಮ ಆರೋಗ್ಯ ಮತ್ತು ಅನ್ನ ಸಮೃದ್ಧಿ ಆಗುತ್ತದೆ. 6. ಸೇವೆ ಮತ್ತು ದಾನ. ಇದರಲ್ಲಿ ಅನುಸರಿಸಬೇಕಾದ ಕ್ರಮ. ಕೇವಲ ದೇವರಿಗೆ ಹಣ ಅರ್ಪಿಸುವುದಕ್ಕಿಂತ ಬಡವರಿಗೆ ಅನ್ನ ಮತ್ತು ವಸ್ತ್ರದಾನ ಮಾಡುವುದು ದೇವರಿಗೆ ಹೆಚ್ಚು ಪ್ರೀತಿ. ವರದ ಮಹತ್ವ. ಶ್ರೀಮಂತಿಕೆಯ ಜೊತೆಗೆ ದೇವರ ಕರುಣೆ ಕಟಾಕ್ಷ ಪ್ರಾಪ್ತಿಯಾಗುತ್ತದೆ. 7. ಮುಖ್ಯ ಅಂಶ. ಸೇವೆಗೆ ಬೇಕಾದ ಅಂಶ. ಅನುಸರಿಸಬೇಕಾದ ಕ್ರಮ. ನಂಬಿಕೆ, ದಯೆ, ನಿಷ್ಕಪಟ ಭಕ್ತಿ, ಪ್ರೀತಿಯಿಂದ ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸದೆ ಶುದ್ಧ ಮನಸ್ಸಿನಿಂದ ಪೂಜಿಸುವುದೇ ಅತಿ ದೊಡ್ಡ ವರ. 2. ಪೂಜೆಯಲ್ಲಿ ಮಾಡಲೇಬೇಕಾದ ಪ್ರಮುಖ ವಿಷಯಗಳು. ತುಳಸಿ ಮಹತ್ವ. ವೆಂಕಟೇಶ್ವರ ಪೂಜೆಯಲ್ಲಿ ತುಳಸಿ ದಳಗಳು ಕಡ್ಡಾಯ. ತುಳಸಿಯನ್ನು ದೇವರ ಪಾದಗಳಿಗೆ ಅರ್ಪಿಸಿ. ದಿಕ್ಕು. ಪೂಜೆ ಮಾಡುವಾಗ ನಿಮ್ಮ ಮುಖವು ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಇರುವುದು ಶ್ರೇಷ್ಠ. ಶನಿವಾರದ ಪೂಜೆ. ಶ್ರೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆಗೆ ಶನಿವಾರ ಅತ್ಯಂತ ಶ್ರೇಷ್ಠ. ಸಾಧ್ಯವಾದರೆ ಆ ದಿನ ಉಪವಾಸ ಅಥವಾ ಒಂದು ಊಟದ ತ್ಯಾಗ ಮಾಡಿ ಪೂಜಿಸಿ. ಶ್ರೀನಿವಾಸ ಸ್ಮರಣೆ. ಪೂಜೆಯ ಸಮಯದಲ್ಲಿ ಗೋವಿಂದ ನಾಮ ಅಥವಾ ವೆಂಕಟರಮಣ ಗೋವಿಂದ ಎಂಬ ನಾಮವನ್ನು ಪದೇ ಪದೇ ಸ್ಮರಿಸುತ್ತಿರಿ. ಪೂಜೆಯ ಸಮಯ ಬ್ರಹ್ಮ ಮುಹೂರ್ತದಲ್ಲಿ ಬೆಳಿಗ್ಗೆ 4:15 5:30 ಅಥವಾ ಸಂಜೆ ದೀಪ ಹಚ್ಚುವ ಸಮಯದಲ್ಲಿ ಪೂಜೆ ಮಾಡುವುದು ಹೆಚ್ಚು ಫಲಪ್ರದ. 3. ಪೂಜೆಯಲ್ಲಿ ಮಾಡಬಾರದ ತಪ್ಪುಗಳು ಮತ್ತು ದೋಷಗಳು. 1. ಬಾಡಿಗೆ ಅಥವಾ ಬಾಡಿದ ಹೂವು ಬಳಕೆ ತಪ್ಪು. ಬಾಡಿದ ಹೂವುಗಳು ನಕಾರಾತ್ಮಕ ಶಕ್ತಿಯನ್ನು ಪ್ರತಿನಿಧಿಸುತ್ತವೆ. ಅದರ ಬದಲು ಮಾಡಬೇಕಾದದ್ದು ತಾಜಾ ಹರಳಿದ ಹೂವುಗಳನ್ನು ಮಾತ್ರ ಬಳಸಿ. ತುಳಸಿಯನ್ನು ಹಿಂದಿನ ದಿನ ಕೀಳಬಾರದು. 2. ದೇವರ ಮೂರ್ತಿ ಮುಟ್ಟಿದ ನಂತರ ಮಾತು ಆಡುವುದು ತಪ್ಪು. ಪೂಜೆ ಸಮಯದಲ್ಲಿ ಮಾತನಾಡಿದರೆ ಏಕಾಗ್ರತೆ ಮತ್ತು ಪಾವಿತ್ರತೆ ಧಕ್ಕೆಯಾಗುತ್ತದೆ. ಅದರ ಬದಲು ಮಾಡಬೇಕಾದದ್ದು ಪೂಜೆ ಪೂರ್ಣವಾಗುವವರೆಗೆ ಮೌನವಾಗಿ ಅಥವಾ ಮಂತ್ರ ಪಠಿಸುತ್ತಾ ಇರಿ. 3. ತುಳಸಿ ಚಿವುಟುವುದು ತಪ್ಪು. ತುಳಸಿಯನ್ನು ಕತ್ತರಿಸಬಾರದು ಅಥವಾ ಬಲವಂತವಾಗಿ ಚಿವುಟಬಾರದು. ಅದರ ಬದಲು ಮಾಡಬೇಕಾದದ್ದು ನಿಧಾನವಾಗಿ ಮತ್ತು ಭಕ್ತಿಯಿಂದ ದಳಗಳನ್ನು ಕೀಳಬೇಕು. ಸಂಜೆ ತುಳಸಿ ಕೀಳುವುದು ನಿಷಿದ್ಧ. 4. ಪೂಜೆಗೆ ಮುನ್ನ ಜಗಳ ಅಥವಾ ಕ್ರೋಧ ಮಾಡುವುದು ತಪ್ಪು. ಕೋಪ ಅಥವಾ ಮಾನಸಿಕ ಕ್ಷೋಭೆಯು ಪೂಜೆಯ ಫಲವನ್ನು ಕಡಿಮೆ ಮಾಡುತ್ತದೆ. ಅದರ ಬದಲು ಮಾಡಬೇಕಾದದ್ದು ಪೂಜೆಗೆ ಮುನ್ನ ಮನಸ್ಸನ್ನು ಶಾಂತಗೊಳಿಸಿ ಮತ್ತು ಶುದ್ಧವಾಗಿ ಇಡಿ. 5. ಮೂಢನಂಬಿಕೆ. ದೇಣಿಗೆಯ ಆಸೆ ತಪ್ಪು. ಕೇವಲ ವರಕ್ಕಾಗಿ ಅಥವಾ ಆಸೆ ಪಟ್ಟು ಹಣವನ್ನು ದೇವರಿಗೆ ಅರ್ಪಿಸಬಾರದು. ದಾನವು ಕೇವಲ ಭಕ್ತಿಯ ಸಂಕೇತವಾಗಿರಬೇಕು. ಅದರ ಬದಲು ಮಾಡಬೇಕಾದದ್ದು
ಕಪಟವಿಲ್ಲದ ಭಕ್ತಿಯೇ ಅತೀ ದೊಡ್ಡ ಕಾಣಿಕೆ. 4. ಯಾವ ಮೂಢನಂಬಿಕೆಗಳನ್ನು ಫಾಲೋ ಮಾಡಬಾರದು. ಒಡವೆ ಅಥವಾ ಕಷ್ಟಕ್ಕಾಗಿಯೇ ಪೂಜೆ. ವೆಂಕಟೇಶ್ವರ ಸ್ವಾಮಿಯು ಸಂಪತ್ತಿನ ದೇವರು ನಿಜ, ಆದರೆ ಕೇವಲ ಸಂಪತ್ತು ಮತ್ತು ಒಡವೆಗಾಗಿ ಪೂಜೆ ಮಾಡಿದರೆ ದೇವರ ಕೃಪೆ ಸಿಗುವುದಿಲ್ಲ. ಸಂಪತ್ತಿನ ಜೊತೆಗೆ ಧರ್ಮ ಮತ್ತು ಸದ್ಗುಣಗಳಿಗಾಗಿ ಪ್ರಾರ್ಥಿಸಿ. ಅತಿಯಾದ ಕಟ್ಟುಪಾಡು. ಪೂಜೆ ಮಾಡಲು ನಿರ್ದಿಷ್ಟ ದಿನ, ನಿರ್ದಿಷ್ಟ ಬಟ್ಟೆ, ನಿರ್ದಿಷ್ಟ ನೈವೇದ್ಯ ಕಡ್ಡಾಯವೆಂದು ಆಚರಣೆಗಳಿಲ್ಲ. ಹೆಚ್ಚು ಗಮನ ಹರಿಸುವುದು ತಪ್ಪು. ಶುದ್ಧ ಮನಸ್ಸಿನಿಂದ ಮಾಡಿದ ಪೂಜೆಯೇ ಶ್ರೇಷ್ಠ. ಪೂಜೆ ಮಾಡದೆ ದೇಣಿಗೆ, ದೇವಸ್ಥಾನಕ್ಕೆ ಹಣ ಕೊಡುವುದರಿಂದ ಮಾತ್ರ ಪುಣ್ಯ ಸಿಗುತ್ತದೆ ಎಂಬ ಭಾವನೆ ತಪ್ಪು. ಧರ್ಮ ಮತ್ತು ನ್ಯಾಯದಿಂದ ಗಳಿಸಿದ ಹಣದಿಂದ ಮಾಡಿದ ಚಿಕ್ಕ ದಾನವೂ ಸಹ ಪುಣ್ಯ ನೀಡುತ್ತದೆ. ಶುಕ್ರವಾರದ ನಿಷೇಧ. ಯಾಕೆಂದರೆ ಸಾಮಾನ್ಯವಾಗಿ ಶ್ರೀದೇವಿ ಲಕ್ಷ್ಮಿಗೆ ಶುಕ್ರವಾರ ಪ್ರಮುಖವಾದರೂ ಶ್ರೀ ವೆಂಕಟೇಶ್ವರನು ಲಕ್ಷ್ಮಿಯೊಂದಿಗೆ ಇರುವುದರಿಂದ ಶುಕ್ರವಾರ ಪೂಜೆ ಮಾಡುವುದು ತಪ್ಪಲ್ಲ. ಶುಭ ದಿನವಾದ ಶುಕ್ರವಾರದಂದು ಸಹ ಪೂಜೆ ಮಾಡಬಹುದು. ಇದರ ಸಾರಾಂಶ: ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪೂಜೆಯಲ್ಲಿ ಅತಿ ಮುಖ್ಯವಾದ ಅಂಶವೇನೆಂದರೆ ಶುದ್ಧ ಮತ್ತು ನಿಷ್ಕಪಟ ಭಕ್ತಿ. ನಿಮ್ಮ ಆಂತರಿಕ ಭಕ್ತಿ, ಪ್ರೀತಿ ಮತ್ತು ಕಷ್ಟದಲ್ಲಿರುವ ಸಹಾಯ ಮಾಡುವ ಗುಣವೇ ನಿಮಗೆ ದೇವರ ವರವನ್ನು ತರುತ್ತದೆ. ಇದೇ ರೀತಿಯಲ್ಲಿ ಇನ್ನು ಯಾವುದಾದರೂ ವಿಷಯದ ಬಗ್ಗೆ ಮಾಹಿತಿ ಬೇಕಿದ್ದರೆ ದಯವಿಟ್ಟು ಕೇಳಿ. ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ಮತ್ತು ನಿಮ್ಮ ದೇವರ ವರವನ್ನು ಪಡೆಯಿರಿ ಮತ್ತು ಕಮೆಂಟ್ನಲ್ಲಿ ಹೇಳಿ ಗೋವಿಂದ ಗೋವಿಂದ. ಆಗ ತಪ್ಪದೆ ನಿಮ್ಮ ಮನೆಗೆ ಶ್ರೀ ವೆಂಕಟೇಶ್ವರ ಸ್ವಾಮಿ ವರ ಸಿಗುತ್ತದೆ. ಧನ್ಯವಾದಗಳು.